ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಯಾರೆಲ್ಲ ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ. ಕತ್ತಲೆಯ ರಾತ್ರಿ. ಧೋ ಎಂದು ಒಂದೇ ಸಮನೆ ಗುಡುಗು ಮಿಂಚಿನ ಸಮೇತ ಸುರಿಯುತ್ತಿರುವ ಮಳೆ. ಆ ಮಳೆಯಲ್ಲಿಯೇ ಓಡುತ್ತಿರುವ ತುಂಬು ಗರ್ಭಿಣಿ ಹೆಣ್ಣು. ತಲೆಯ ಹಿಂದಿನ ಭಾಗ ಹೊಡೆದು ಒಂದೇ ಸಮ ಸುರಿಯುತ್ತಿರುವ ರಕ್ತ. ಒಂದು ಕೈ ತನ್ನ ಹೊಟ್ಟೆಯ ಮೇಲೆ ಇದ್ದರೆ ಮತ್ತೊಂದು ಕೈ ತಲೆಯಲ್ಲಿ ಸುರಿಯುತ್ತಿರುವ ರಕ್ತವನ್ನು ತಡೆಯುವ ಪ್ರಯತ್ನದಲ್ಲಿ ಇದೆ. ತನ್ನ ಮಗುವಿನ ಉಳಿವಿಗಾಗಿ ಸುಮಾರು ದೂರದಿಂದ ಆ ಸುರಿಯೋ ಮಳೆಯನ್ನು ಲೆಕ್ಕಿಸದೆ ಓಡುತ್ತಲೇ ಇದ್ದಾಳೆ. ಒಂದು ಕಡೆ ಈಗ್ಲೋ ಆಗ್ಲೋ ಆಚೆ ಬರಲು ಹೊಟ್ಟೆ ಒಳಗೆ ಒದ್ದಾಡುತ್ತಿರುವ ಮಗು, ಮತ್ತೊಂದು ಕಡೆ ವಿಪರೀತ ತಲೆನೋವು. ಕಣ್ಣನ್ನು ಕೂಡ ಬಿಡಲು ಕಷ್ಟಪಡುವಂತಹ ಪರಿಸ್ಥಿತಿ. ಓಡಿ ಓಡಿ ಸಾಕಾದ ಹೆಣ್ಣು ಇನ್ನು ತನ್ನಿಂದ ಓಡೋಕೆ ಆಗಲ್ಲ, ಎಲ್ಲಾದರೂ ಕುಳಿತುಕೊಳ್ಳಬೇಕು ಎಂದುಕೊಂಡು ಸುತ್ತಲೂ ನೋಡಿದಾಗ ಕಂಡಿದ್ದು ತಾಯಿ ಪದ್ಮಾವತಿಯ ದೇವಸ್ಥಾನದ ಗೋಪುರ. ಅದು ಕಂಡಿದ್ದೇ ಆ ಕಡೆ ಓಡೋಕೆ ಶುರು ಮಾಡಿದಳು. ದೇವಸ್ಥಾನಕ್ಕೆ ಬಂದವಳೆ ಸೀದಾ ದೇವರ ಗರ್ಭಗುಡಿಗೆ ಹೋಗಿ ಗರ್ಭಗುಡಿಯ ಬಾಗಿಲನ್ನು ಹಾಕಿ ಗೋಡೆಗೆ ಒರಗಿ ಕುಳಿತಳು. ಓಡಿ ಬಂದು ಸುಸ್ತಾಗಿದ್ದರಿಂದ ದೇವರ ಮುಂದೆ ಇಟ್ಟಿದ್ದ ಗಂಗಾಜಲವನ್ನು ಕುಡಿದು ಸ್ವಲ್ಪ ಸುಧಾರಿಸಿಕೊಂಡಳು. ತಾನು ಯಾಕೆ ಹೀಗೆ ಓಡಿ ಬಂದೆ ಅಂದುಕೊಂಡು ಹಿಂದಿನದ್ದು ನೆನೆಯೋಕೆ ಶುರು ಮಾಡುತ್ತಾಳೆ. ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ಎದ್ದ 9 ತಿಂಗಳ ತುಂಬು ಗರ್ಭಿಣಿ ವನಜಾಕ್ಷಿ ಎಂದಿನಂತೆ ಬೆಳಿಗ್ಗೆ ಮನೆಯನ್ನು ಸ್ವಚ್ಛ ಮಾಡಿ ಎಲ್ಲ ಕೆಲಸವನ್ನು ಮುಗಿಸಿ ಅತ್ತೆ ಮತ್ತು ಗಂಡನಿಗೆ ಕಾಫಿ ಮಾಡಿ ತೆಗೆದುಕೊಂಡು ಹೋಗುತ್ತಾಳೆ. ಆಗ ತಾನೇ ಎದ್ದು ಕುಳಿತಿದ್ದ ಅವಳ ಗಂಡ ರಘುವಿನ ಮುಂದೆ ಕಾಫಿ ಕಪ್ ಹಿಡಿಯುತ್ತಾಳೆ. ಅವಳನ್ನೊಮ್ಮೆ ದುರುಗುಟ್ಟಿ ಅಲ್ಲೇ ಇಟ್ಟು ಹೋಗು ಎಂದು ರೇಗಿ ನೋವಾಗುತ್ತಿರುವ ಅವನ ತಲೆಯನ್ನು ಒತ್ತಿ ಹಿಡಿಯುತ್ತಾನೆ. ಅವನು ತಲೆ ಹಿಡಿದು ಕುಳಿತಿರುವುದನ್ನು ನೋಡಿ ರಾತ್ರಿ ಕುಡಿದದ್ದು ಜಾಸ್ತಿ ಆಗಿರಬೇಕು ಎಂದುಕೊಂಡು ಅವನು ಹೇಳಿದ ಹಾಗೆ ಕಾಫಿನ ಟೇಬಲ್ ಮೇಲೆ ಇಟ್ಟು ಅತ್ತೆಯ ರೂಮಿಗೆ ಹೋಗುತ್ತಾಳೆ. ಅವಳ ಅತ್ತೆಯ ಹತ್ತಿರ ಹೋಗಿ ಅತ್ತೆ ಕಾಫಿ ತಗೊಳ್ಳಿ ಎಂದು ಮುಂದೆ ಹಿಡಿಯುತ್ತಾಳೆ. ಅವಳನ್ನೊಮ್ಮೆ ನೋಡಿ ಕಾಫಿ ತೆಗೆದುಕೊಂಡ ಅವಳ ಅತ್ತೆ ಗಿರಿಜಾ ಇವತ್ತು ತಿಂಡಿಗೆ ಚಪಾತಿ ಮಾಡು ಎಂದಳು ಕಾಫಿಯನ್ನು ಕುಡಿಯುತ್ತಾ. ಅವಳು ಚಪಾತಿ ಮಾಡು ಅಂದಿದ್ದನ್ನು ಕೇಳಿ ಮುಖ ಚಿಕ್ಕದು ಮಾಡಿಕೊಂಡ ವನಜ, ಅತ್ತೆ ಯಾಕೋ ರಾತ್ರಿಯಿಂದ ವಿಪರೀತ ಕಾಲು ನೋವು, ಕಾಲು ಕೂಡ ಊದಿದೆ, ನಡೆಯೋಕೆ ಕಷ್ಟ ಆಗ್ತಿದೆ. ಈಗ ನಿಂತುಕೊಂಡು ಚಪಾತಿ ಲಟ್ಟಿಸೋಕೆ ಆಗಲ್ಲ ಅತ್ತೆ, ಇವತ್ತೊಂದು ದಿನ ಬೇರೆ ಏನಾದರೂ ಮಾಡ್ಲಾ ಕೇಳಿದಳು ವಿನಯದಿಂದ. ಅವಳು ಆಗಲ್ಲ ಅಂದಿದ್ದನ್ನು ನೋಡಿ ಕೋಪಗೊಂಡ ಗಿರಿಜಾ, ಏನೇ ನಿನ್ನ ಮಾತಿನ ಅರ್ಥ? ನೀನು ಮಾಡಿ ಹಾಕಿದ್ದನ್ನು ನಾವು ತಿನ್ನಬೇಕಾ? ಕಾಲು ನೋವು ಬಂದರೆ ಅದಕ್ಕೆ ನಾನೇನು ಮಾಡಬೇಕು? ನಿನ್ನ ಕಾಲು ಹೊತ್ತಬೇಕಾ? ನಿನ್ನ ಬಿಟ್ಟಿಯಾಗಿ ಸಾಕ್ತಿರೋದು ಅಲ್ಲದೆ ನಿನ್ನ ಹೊಟ್ಟೆಯಲ್ಲಿ ಇರೋ ಯಾವುದೋ ಮಗುನ ಬೇರೆ ಸಾಕೋ ಕರ್ಮ ನಮಗೆ. ಅಂಥದ್ರಲ್ಲಿ ನಾವು ಹೇಳಿದ್ದನ್ನು ಮಾಡಿ ಹಾಕೋದು ಕಷ್ಟ ಇವಳಿಗೆ. ಹೋಗಿ ನಾನು ಹೇಳಿದ್ದನ್ನು ಮಾಡು, ಇಲ್ಲ ಅಂದರೆ ನಿಮ್ಮ ಅಪ್ಪನ ಮನೆಗೆ ಹೋಗ್ತಾ ಇರು ಎಂದಳು ದರ್ಪದಲ್ಲಿ. ಅವಳು ಹಾಗೆ ಹೇಳಿದ್ದಕ್ಕೆ ಕಣ್ಣು ತುಂಬಿಕೊಂಡ ವನಜ, ಅತ್ತೆ ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ನಾನು ಬಸಿರಿ ಆದಾಗಿಂದಲೂ ಹೇಳ್ತಾನೆ ಇದ್ದೀನಿ ಇದು ನನ್ನ ಮತ್ತು ನನ್ನ ಗಂಡನದ್ದೇ ಮಗು ಅಂತ. ಆದರೆ ನೀವ್ಯಾಕೆ ಪದೇ ಪದೇ ಯಾವನಿಗೋ ಹುಟ್ಟಿರೋದು ಅಂತ ನನ್ನ ನಡತೆಯ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀರಾ ಕೇಳಿದಳು ಅಳುತ್ತಲೇ. ಇನ್ನೇನೇ ಅನ್ಬೇಕು ನಿನಗೆ? ಮದುವೆಯಾಗಿ 10 ವರ್ಷ ಮಕ್ಕಳಿಲ್ಲದೆ ಬಂಜೆಯಾಗಿದ್ದ ನೀನು ಏಕಾಏಕಿ ತಾಯಿ ಆಗ್ತಿದ್ದೀನಿ ಅಂದಾಗ ನಾನು ನಂಬಬೇಕಾ? ನನ್ನ ಮಗನೇ ನಿನ್ನ ಹೊಟ್ಟೆಯಲ್ಲಿ ಇರೋದು ನನ್ನ ಮಗು ಅಲ್ಲ ಅಂತ ಹೇಳಬೇಕಾದ್ರೆ ನಾನು ಈ ಅನಿಷ್ಟನ ನನ್ನ ಮೊಮ್ಮಗು ಅಂತ ಒಪ್ಕೋತೀನಾ ಎಂದಳು ಸಿಟ್ಟಿನಲ್ಲಿ. ವನಜಾಗೆ ಸರಿಸುಮಾರು 9 ತಿಂಗಳಿಂದಲೂ ಇದನ್ನೇ ಕೇಳಿ ಕೇಳಿ ಸಾಕಾಗಿ ಹೋಗಿತ್ತು.
ಮತ್ತೆ ಅದನ್ನೇ ಮಾತನಾಡಿ ಪ್ರಯೋಜನ ಇಲ್ಲ ಎಂದುಕೊಂಡು ಸುಮ್ಮನೆ ಅವಳು ಹೇಳಿದ ತಿಂಡಿನೇ ಮಾಡೋಕೆ ಹೋಗುತ್ತಾಳೆ. ಗಂಡ ಮತ್ತೆ ಅತ್ತೆಗೆ ತಿಂಡಿ ಕೊಟ್ಟು ಅವಳು ಕೂಡ ಸ್ವಲ್ಪ ತಿಂದು ಕಾಲು ನೋವು ಇರುವುದರಿಂದ ಸ್ವಲ್ಪ ಹೊತ್ತು ಕೂತು ಸುಧಾರಿಸಿಕೊಳ್ಳುತ್ತಾಳೆ. ಬೆಳಿಗ್ಗೆಯಿಂದ ಒಂದೇ ಸಮ ನಿಂತು ಕೆಲಸ ಮಾಡಿ ಕಾಲು ನೋವು ಮತ್ತು ಕಾಲು ಊತ ಎರಡೂ ಜಾಸ್ತಿಯಾಗಿತ್ತು. ಟೈಮ್ ನೋಡಿದ ವನಜಾ ಮಧ್ಯಾಹ್ನ ಅಡುಗೆಗೆ ಸಮಯ ಆಗುತ್ತೆ ಎಂದು ಅಡುಗೆ ಮಾಡಲು ಹೋಗುತ್ತಾಳೆ. ಅವಳ ಅತ್ತೆ ಮಾತ್ರ ಯಾವ ಕೆಲಸವನ್ನೂ ಸಹ ಮಾಡದೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಟಿವಿ ಮುಂದೆ ಕೂತು ಅವಳು ಅಡುಗೆ ಮಾಡಲು ಹೋದಾಗ ಬೇಕು ಅಂತಲೇ ಇರೋ ಬರೋ ಬಟ್ಟೆಯೆಲ್ಲವನ್ನು ತಂದು ಒಗೆಯೋಕೆ ನೆನೆಸುತ್ತಾಳೆ. ಅಡುಗೆ ಮುಗಿಸಿ ಬಂದ ವನಜಾ ಅವಳು ಬಟ್ಟೆ ನೆನೆಸಿರೋದನ್ನು ನೋಡಿ ಬೇಜಾರು ಮಾಡಿಕೊಳ್ಳುತ್ತಾಳೆ. ಪಾಪ ಅವಳಿಗೆ ಮತ್ತೆ ನಿಂತು ಅಡುಗೆ ಮಾಡೋ ಅಷ್ಟರಲ್ಲಿ ಸುಸ್ತಾಗಿ ಹೋಗಿತ್ತು. ಮಗು ದಪ್ಪ ಇದ್ದಿದ್ದರಿಂದ ಅದರ ಭಾರಕ್ಕೆ ಕಾಲು ನೋವಿನ ಜೊತೆಗೆ ಕಾಲು ಊತ ಕೂಡ ಬಂದಿತ್ತು. ಇಬ್ಬರಿಗೂ ಊಟ ಕೊಟ್ಟು ಅವರದ್ದು ಆದ ಮೇಲೆ ತಾನು ಊಟ ಮಾಡಿ ಸುಸ್ತಿನಿಂದ ಕೂರುತ್ತಾಳೆ. ವನಜಾಗೆ ಯಾಕೋ ಇವತ್ತು ಎಂದಿಗಿಂತ ವಿಪರೀತ ಸುಸ್ತು ಆಗುತ್ತಿರುವುದನ್ನು ನೋಡಿ ಡೆಲಿವರಿ ಟೈಮ್ ಏನಾದರೂ ಹತ್ತಿರ ಬಂತಾ ಎಂದು ಅನಿಸೋಕೆ ಶುರುವಾಗಿತ್ತು. ಇದರ ಬಗ್ಗೆ ಯಾರನ್ನ ಕೇಳೋದು ಎಂದು ಗೊತ್ತಾಗದೆ ಸುಮ್ಮನೆ ಪಾತ್ರೆ ತೊಳೆಯೋಕೆ ಹೋದಳು. ಅದು ಹಳ್ಳಿಯಾಗಿದ್ದರಿಂದ ಸಿಂಕ್ ಇರದ ಕಾರಣ ಆಚೆ ಕಡೆ ಪಾತ್ರೆ ತೊಳೆಯೋಕೆ ಅಂತಲೇ ಇರುವ ಜಾಗಕ್ಕೆ ಒಳಗೆ ಇರುವಂಥ ಎಲ್ಲ ತೊಳೆಯೋ ಪಾತ್ರೆಗಳನ್ನು ಒಂದು ಕಡೆ ಗುಡ್ಡೆ ಹಾಕಿ ತೊಳೆಯೋಕೆ ಶುರು ಮಾಡಿದಳು. ಒಂದು ಮಣೆ ಮೇಲೆ ಕುಳಿತು ಬಗ್ಗಿ ಪಾತ್ರೆಯನ್ನು ತೊಳೆಯಬೇಕು. ಹೊಟ್ಟೆ ಅಡ್ಡ ಇದ್ದಿದ್ದರಿಂದ ಪಾತ್ರೆ ತೊಳೆಯೋಕೆ ಕಷ್ಟವಾಗುತ್ತಿತ್ತು. ಸ್ವಲ್ಪ ಪಾತ್ರೆ ತೊಳೆಯುತ್ತಿದ್ದ ಹಾಗೆ ಸೊಂಟ ನೋಯಲು ಶುರುವಾಯಿತು. ಇನ್ನು ತನ್ನ ಕೈಯಲ್ಲಿ ಕೆಲಸ ಮಾಡೋಕೆ ಆಗಲ್ಲ ಅಂದ್ಕೊಂಡ ವನಜಾ ಸ್ವಲ್ಪ ಹೊತ್ತು ಮಲಗಿ ಸುಸ್ತು ಮತ್ತು ಸೊಂಟ ನೋವು ಕಮ್ಮಿಯಾದ ಮೇಲೆ ಬಂದು ಕೆಲಸ ಮಾಡೋಣ ಅಂದುಕೊಂಡು ರೂಮಿಗೆ ಬರುತ್ತಾಳೆ. ಅವಳ ಗಂಡ ಊಟ ಮಾಡಿದ ಮೇಲೆ ಎಲ್ಲೋ ಆಚೆ ಹೋಗಿದ್ದ ಕಾರಣ ರೂಮಿನಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ಸುಮ್ಮನೆ ಹೋಗಿ ಮಲಗುತ್ತಾಳೆ. ಇವಳ ಅತ್ತೆ ಊಟ ಮಾಡಿದ ತಕ್ಷಣ ಹೋಗಿ ಪಟ್ಟಾಗಿ ನಿದ್ದೆ ಮಾಡಿ ಸಾಯಂಕಾಲದ ಹಾಗೆ ಎದ್ದು ಅಕ್ಕಪಕ್ಕದ ಮನೆಗೆ ಹೋಗಿ ಅವರಿವರ ಮನೆಯ ವಿಷಯದ ಬಗ್ಗೆ ಮಾತನಾಡುವುದೇ ಇವಳ ದಿನ ನಿತ್ಯದ ಕೆಲಸ. ಸ್ವಲ್ಪ ಹೊತ್ತು ಎಂದು ಮಲಗಿದ ವನಜಾಗೆ ವಿಪರೀತ ಕಾಲು ನೋವಿನಿಂದ ನಿದ್ದೆ ಬರಲಿಲ್ಲ. ಸೊಂಟ ಬೇರೆ ನೋಯೋಕೆ ಶುರುವಾಗಿದ್ದರಿಂದ ಮೇಲೆ ಹೇಳೋಕ್ಕೂ ಆಗುತ್ತಿರಲಿಲ್ಲ. ನನಗೆ ತಡೆಯೋಕೆ ಆಗುತ್ತಿಲ್ಲ, ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಹೇಳೋಕ್ಕೂ ಮನೆಯಲ್ಲಿ ಯಾರೂ ಇರಲಿಲ್ಲ. ವನಜಾಳ ಅತ್ತೆ ಊರು ಸುತ್ತೋಕೆ ಹೋದವಳು ಇನ್ನೂ ಬಂದಿರಲಿಲ್ಲ. ಸಮಯ ಕಳೆಯುತ್ತಾ ಇದ್ದ ಹಾಗೆ ನೋವು ಜಾಸ್ತಿನೇ ಆಗೋಕೆ ಶುರುವಾಗಿತ್ತು. ಈಗಾಗಲೇ ಅವಳಿಗೆ ಗೊತ್ತಾಗಿ ಹೋಗಿತ್ತು ಇದು ಹೆರಿಗೆಯ ಸಮಯ ಹತ್ತಿರವಾಗುತ್ತಿದೆ ಎಂದು ತಿಳಿಸುವ ನೋವುಗಳು ಎನ್ನುವುದು. ಸರಿಸುಮಾರು 8 ಗಂಟೆಗೆ ಬಂದ ವನಜಾಳ ಅತ್ತೆ ಗಿರಿಜಾ ಅರ್ಧ ತೊಳೆದ ಪಾತ್ರೆ, ಬೆಳಿಗ್ಗೆ ನೆನೆ ಹಾಕಿದ್ದ ಬಟ್ಟೆ ಎಲ್ಲ ಹಾಗೆ ಇರುವುದನ್ನು ನೋಡಿ ಅಡುಗೆ ಮನೆಗೆ ಹೋಗುತ್ತಾಳೆ. ಎಲ್ಲ ಪಾತ್ರೆನೂ ಖಾಲಿ ಇರುವುದನ್ನು ನೋಡಿ ಸೊಸೆಯ ಮೇಲೆ ವಿಪರೀತ ಕೋಪ ಬಂದಿತ್ತು ಗಿರಿಜಾಗೆ. ಅವಳ ರೂಮಿನ ಬಾಗಿಲನ್ನು ಧಡಾರ್ ಎಂದು ನೂಕುತ್ತಾಳೆ. ಡೋರ್ನ ಶಬ್ದಕ್ಕೆ ಬೆಚ್ಚಿದಂತೆ ಎದ್ದ ವನಜಾ ಬಾಗಿಲಲ್ಲಿ ನಿಂತಿದ್ದ ಅತ್ತೆಯನ್ನು ನೋಡಿ ಎದ್ದು ಕೂರುತ್ತಾಳೆ. ಅವಳ ಹತ್ತಿರ ಹೋಗಿ ಅವಳ ಮುಡಿಗೆ ಕೈ ಹಾಕಿದ ಗಿರಿಜಾ, ಏನೇ ದರಿದ್ರದವಳೆ, ಆರಾಮಾಗಿ ಮಲಗಿದ್ದೀಯಾ? ಪಾತ್ರೆ ಬಟ್ಟೆ ಎಲ್ಲ ಅಲ್ಲೇ ಬಿದ್ದಾವೆ, ಅಡುಗೇನೂ ಮಾಡಿಲ್ಲ. ನಮ್ಮನ್ನೆಲ್ಲ ಇವತ್ತು ಹಸ್ಕೊಂಡು ಸಾಯಿಸಬೇಕು ಅಂತ ಅಂದ್ಕೊಂಡಿದ್ದೀಯೇನೆ? ಈಗ ನನ್ನ ಮಗ ಬಂದು ಊಟ ಕೊಡು ಅಂದರೆ ಏನು ಕೊಡೋದು? ಎದ್ದೋಗಿ ಅಡುಗೆ ಮಾಡೆ ಎಂದಳು ಅವಳ ತಲೆ ಕೂದಲನ್ನು ಎಳೆಯುತ್ತಾ. ನೋವಿನಿಂದ ಮುಖ ಕಿವುಚಿದ ವನಜಾ, ಅತ್ತೆ ಬಿಡಿ ಅತ್ತೆ, ನೋವಾಗ್ತಿದೆ ಎಂದು ಅಳುತ್ತಾ ಬೇಡುತ್ತಿದ್ದಳು. ಅಷ್ಟರಲ್ಲಿ ಕುಡಿದು ತೂರಾಡುತ್ತಾ ಮನೆಗೆ ಬಂದ ರಘು ಒಳಗೆ ಕಿರುಚಾಟದ ಶಬ್ದ ಕೇಳಿ ರೂಮಿಗೆ ಬರುತ್ತಾನೆ. ಗಿರಿಜಾ ಮಗ ಬಂದಿದ್ದನ್ನು ನೋಡಿ, ನೋಡೋ ರಾಘು, ನಿನ್ನ ಹೆಂಡ್ತಿನ ಮಧ್ಯಾಹ್ನದಿಂದ ಯಾವ ಕೆಲಸನೂ ಮಾಡದೆ ಆರಾಮಾಗಿ ಮಹಾರಾಣಿಯ ಹಾಗೆ ಮಲಗಿದ್ದಾಳೆ. ಅಡುಗೇನೂ ಮಾಡಿಲ್ಲ. ನನಗೆ ಬೇರೆ BP ಶುಗರ್ ಐತೆ. ಸರಿಯಾದ ಟೈಮ್ಗೆ ಊಟ ತಿಂಡಿ ಮಾಡಲಿಲ್ಲ ಅಂದರೆ ತಲೆ ಸುತ್ತು ಬರುತ್ತೆ. ಈಗ
ಈಗ ನಾನೇ ಹೋಗಿ ಅಡುಗೆ ಮಾಡೋ ಹಾಗೆ ಮಾಡಿದ್ದಾಳೆ ನೋಡೋ ರಘು ಎಂದು ಮಗನ ಮುಂದೆ ನಾಟಕ ತೆಗೆದಳು ಗಿರಿಜಾ. ವನಜಾಗೆ ಅವಳು ಆಡುತ್ತಿರುವ ನಾಟಕ ನೋಡಿ ಭಯವಾಗುತ್ತಿತ್ತು. ಮೊದಲೇ ಅಮ್ಮ ಅಂದರೆ ಜೀವ, ಅವಳ ಮಾತೆ ವೇದವಾಕ್ಯ ಎಂದು ಪಾಲಿಸುತ್ತಾನೆ. ಅದರಲ್ಲೂ ಕುಡಿದು ಬಂದಾಗಂತೂ ಅಕ್ಷರಶಃ ರಾಕ್ಷಸನಾಗಿ ಆಡುತ್ತಾನೆ. ಇನ್ನು ಈಗ ಇವರು ಆಡುತ್ತಿರುವ ನಾಟಕಕ್ಕೆ ನನಗೆ ಏನು ಮಾಡುತ್ತಾನೋ ಎಂದು ಆತಂಕವಾಗುತ್ತಿತ್ತು ವನಜಾಗೆ. ಅಮ್ಮನ ಮಾತು ಕೇಳಿ ಹೆಂಡತಿ ಕಡೆ ಕೆಂಗಣ್ಣು ಬಿಟ್ಟು ನೋಡುತ್ತಾನೆ ರಘು. ಆಗ ಇನ್ನೂ ಹೆದರಿದ ವನಜಾ, ರೀ ಅದು ಕಾಲು ಸೊಂಟ ಎಲ್ಲ ತುಂಬ ನೋವು, ತುಂಬ ಸುಸ್ತಾಗ್ತಿತ್ತು ನನಗೆ ಅನಿಸುತ್ತೆ, ಇವತ್ತು ಮಗು ಎಂದು ಇನ್ನೂ ಏನೋ ಹೇಳುತ್ತಿದ್ದವಳ ಮಾತನ್ನು ನಿಲ್ಲಿಸುವ ಹಾಗೆ ಬೀಸಿ ಹೊಡೆದಿದ್ದ ಅವಳ ಕಪಾಲಕ್ಕೆ. ಅವನು ಹೊಡೆದ ಏಟಿಗೆ ಮಂಚದ ತುದಿಗೆ ತಾಗಬೇಕಾದ ಹೊಟ್ಟೆಯನ್ನು ತನ್ನ ಕೈಗಳಿಂದ ತಡೆಯುತ್ತಾಳೆ ವನಜಾ. ರೀ ನಿಮ್ಮ ದಮ್ಮಯ್ಯ ಅಂತೀನಿ, ಹೊಡಿಬೇಡಿ. ನೀವು ಹೊಡೆಯಬೇಕಾದರೆ ಹೊಟ್ಟೆಗೆ ಏನಾದರೂ ಏಟಾದರೆ ಮಗುಗೆ ತೊಂದರೆಯಾಗುತ್ತೆ ಕಣ್ರಿ ಎಂದಳು ಬೇಡುವ ಧ್ವನಿಯಲ್ಲಿ. ಅವನ ಹೊಡೆತದಿಂದ ತನಗೆ ಏಟಾಗುತ್ತೆ ಅನ್ನೋದಕ್ಕಿಂತ ಎಲ್ಲಿ ತನ್ನ ಮಗುಗೆ ತೊಂದರೆಯಾಗುತ್ತೋ ಅನ್ನೋ ಭಯನೇ ಜಾಸ್ತಿ ಇತ್ತು ಅವಳಲ್ಲಿ. ಮಗು ಸತ್ತು ಹೋದರೆ ಹೋಗಲಿ ಬಿಡೆ, ಅದನ್ನು ಇಷ್ಟು ದಿನ ಬದುಕೋಕೆ ಬಿಟ್ಟಿದ್ದೇ ತಪ್ಪಾಯಿತು. ಅದರ ನೆಪ ಇಟ್ಟುಕೊಂಡು ಮನೆ ಕೆಲಸದಿಂದ ತಪ್ಪಿಸ್ಕೊಂಡು ನನ್ನ ಅಮ್ಮನನ್ನು ಇವತ್ತು ಉಪವಾಸ ಇರೋ ಹಾಗೆ ಮಾಡ್ತೀಯಾ? ಇದು ಯಾವನಿಗೋ ಹುಟ್ಟಿರೋ ಮಗು ಅಂತ ಗೊತ್ತಿದ್ರೂ ಈ ವಿಷಯ ಹೊರಗಡೆ 4 ಜನರಿಗೆ ಗೊತ್ತಾದರೆ ನನ್ನ ಮರ್ಯಾದೆನೇ ಹೋಗೋದು ಅಂತ ಇಷ್ಟು ದಿನ ಬದುಕೋಕೆ ಬಿಟ್ಟೆ. ಆದರೆ ಇನ್ನೂ ಇದನ್ನು ಉಳಿಸಲ್ಲ. ಯಾರಾದರೂ ಕೇಳಿದರೆ ಎಡವಿ ಬಿದ್ದು ಮಗು ಸತ್ತೋಯ್ತು ಅಂತ ಹೇಳ್ತೀನಿ ಎಂದು ಅವಳ ಕಪಾಲಕ್ಕೆ ಮತ್ತೊಂದು ಏಟು ಕೊಟ್ಟು ಅವಳನ್ನು ಕೆಳಗೆ ಬೀಳಿಸುತ್ತಾನೆ. ಇಲ್ಲ ರೀ, ಹಾಗೆ ಮಾತ್ರ ಮಾಡಬೇಡಿ. ಇದು ನಮ್ಮದೇ ಮಗು ರೀ. ನೋಡಿ, ನಿಮಗೆ ಈ ಮಗು ಬೇಡ ಅಂದರೆ ಪರವಾಗಿಲ್ಲ, ನಾನೇ ಎಲ್ಲಾದರೂ ದೂರ ಹೋಗಿ ಇದನ್ನು ಸಾಕೋತೀನಿ, ಆದರೆ ಇದನ್ನು ಮಾತ್ರ ಸಾಯಿಸಬೇಡಿ ಎಂದು ಹಿಂದೆ ತೆವಳುತ್ತಾ ಕೈ ಮುಗಿದು ಬೇಡಿಕೊಳ್ಳುತ್ತಾಳೆ. ಅವಳ ಮಾತಿಗೆ ಗಹಗಹಿಸಿ ನಕ್ಕ ರಘು ಮರುಕ್ಷಣವೇ ಕೋಪ ಮಾಡಿಕೊಂಡು, ಏನು ನಿನ್ನ ನೆಮ್ಮದಿಯಾಗಿ ಎಲ್ಲಾದರೂ ಹೋಗೋಕೆ ಬಿಡ್ತೀನಿ ಅಂದ್ಕೊಂಡಿದ್ದೀಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಕಟ್ಟಿಕೊಂಡ ಗಂಡನಿಗೆ ಮೋಸ ಮಾಡಿ ಯಾವನಿಗೋ ಸೆರಗು ಹಾಸಿ ಹುಟ್ಟಿಸಿರೋ ಈ ಮಗು ಮತ್ತೆ ನಿನ್ನ ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ದೀಯಾ? ಈ ದರಿದ್ರ ಹುಟ್ಟಿದ ಮೇಲೆ ನಿನಗೂ ಈ ಪಿಂಡಕ್ಕೂ ಇಬ್ಬರಿಗೂ ನರಕ ತೋರಿಸಬೇಕು ಅಂತ ಇಷ್ಟು ದಿನ ಎಲ್ಲವನ್ನೂ ಸಹಿಸಿಕೊಂಡು ಸುಮ್ಮನೆ ಇದ್ದೆ. ಆದರೆ ಈಗ ಇದನ್ನು ಹುಟ್ಟೋಕೆ ಬಿಡಲ್ಲ ಎಂದು ಅವಳ ಹೊಟ್ಟೆಗೆ ಒದೆಯೋಕೆ ಅಂತ ಕಾಲು ಎತ್ತುತ್ತಾನೆ. ಅವನ ನಡೆಗೆ ಹೆದರಿದ ವನಜಾ ಅವನ ಕಾಲು ತನ್ನ ಹೊಟ್ಟೆ ಸೋಕೋಕ್ಕೂ ಮುಂಚೆ ತನ್ನ 2 ಕೈಗಳಿಂದ ಅವನ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡು, ರೀ ದಯವಿಟ್ಟು ಈ ಮಗುಗೆ ಏನು ಮಾಡಬೇಡಿ, ನನ್ನ ನಂಬಿ, ನಾನು ಹೇಳುತ್ತಿರುವುದು ನಿಜ. ನಮ್ಮಿಬ್ಬರ ದಾಂಪತ್ಯದ ಸಂಕೇತವಾಗಿ ಹುಟ್ಟಿರೋ ಮಗು ಕಣ್ರಿ ಇದು. ನಾನು ನಂಬಿರೋ ಆ ತಾಯಿ ಪದ್ಮಾವತಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ರೀ, ಈ ಮಗು ನಮ್ಮದೇ ಎಂದು ಕಷ್ಟದಿಂದ ಅವನ ಕಾಲು ಹಿಡಿದು ಅಳುತ್ತಾ ಹೇಳುತ್ತಿದ್ದಳು. ಇವಳ ಸ್ಥಿತಿ ನೋಡಿ ವ್ಯಂಗ್ಯವಾಗಿ ನಗುತ್ತಿದ್ದಳು ಗಿರಿಜಾ. ಅವಳು ಅಷ್ಟು ಹೇಳಿದರೂ ಅವನು ಅವಳ ಮಾತಿಗೆ ಕಿವಿ ಕೊಡದೆ ಮತ್ತೆ ಅವಳ ಹೊಟ್ಟೆಯನ್ನು ತುಳಿಯೋಕೆ ಹೋದವನನ್ನು ನೋಡಿ ಬಿರುಸಾಗಿ ಅವನ ಕಾಲನ್ನು ಹಿಂದೆ ತಳ್ಳುತ್ತಾಳೆ ವನಜಾ. ಮೊದಲೇ ಕುಡಿದು ಚಿತ್ತಾಗಿದ್ದ ರಘು ಅವಳು ತಳ್ಳಿದ್ದರಿಂದ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದ. ಕಷ್ಟದಿಂದ ತನ್ನ ಹೊಟ್ಟೆ ಹಿಡಿದುಕೊಂಡು ಮೇಲೆ ಎದ್ದ ವನಜಾ ರೂಮ್ನಿಂದ ಹೊರಗೆ ಹೋಗೋಕೆ ನೋಡುತ್ತಾಳೆ. ಆಗ ಗಿರಿಜಾ, ಏನೇ ಅನಿಷ್ಟದವಳೆ, ನನ್ನ ಮಗನನ್ನೇ ತಳ್ಳಿ ಬೀಳಿಸುತ್ತೀಯಾ ಎಂದು ಅವಳನ್ನು ಹಿಡಿದುಕೊಳ್ಳೋಕೆ ಬಂದವಳನ್ನು ಕೂಡ ತಳ್ಳಿ ರೂಮಿನಿಂದ ಆಚೆ ಓಡಿ ಬರುತ್ತಾಳೆ. ರಘು, ಹಿಡ್ಕೊಳ್ಳ ಅವಳನ್ನು, ಹೊರಗೆ ಹೋಗೋಕೆ ಬಿಡಬೇಡ. ನಾವು ಮಗು ಸಾಯಿಸೋಕೆ ನೋಡಿದ ವಿಷಯ ಆಚೆ ಗೊತ್ತಾದರೆ ನಮ್ಮನ್ನು ಸುಮ್ಮನೆ ಬಿಡಲ್ಲ, ಬೇಗ ಹೋಗಿ ಹಿಡ್ಕೋ ಎಂದು ಚೀರಿ ಮಗನಿಗೆ ಹೇಳುತ್ತಾಳೆ ಗಿರಿಜಾ. ಅವಳು ಅಷ್ಟು ಹೇಳೋ ಅಷ್ಟರಲ್ಲಿ ಅದಾಗಲೇ ಬಾಗಿಲವರೆಗೂ ಹೋಗಿದ್ದ ವನಜಾ ಇನ್ನೇನು ಹೊಸ್ತಿಲನ್ನು ದಾಟಬೇಕು ಅನ್ನೋ ಅಷ್ಟರಲ್ಲಿ ತನ್ನ ರೂಮಿನಲ್ಲೇ ಇದ್ದ ಹೆಂಡದ ಬಾಟಲ್ ಎತ್ತಿಕೊಂಡು ಅವಳ ತಲೆಗೆ ಬೀಸಿ ಎಸೆದಿದ್ದ.
ಅಮ್ಮ ಎಂದು ಚೀರಿ ಮುಗ್ಗರಿಸಿ ಬೀಳಲು ಹೋದವಳು ಮುಂದೆ ಇದ್ದ ಬಾಗಿಲನ್ನು ಭದ್ರವಾಗಿ ಹಿಡಿದು ಸಂಭಾಳಿಸಿ ನಿಲ್ಲುತ್ತಾಳೆ. ಅದು ಅವಳ ತಲೆಯ ಹಿಂದಿನ ಭಾಗಕ್ಕೆ ಬಲವಾಗಿ ಹೊಡೆದು ಒಂದಷ್ಟು ಗ್ಲಾಸ್ ಚೂರುಗಳು ಚುಚ್ಚಿಕೊಂಡು ರಕ್ತ ಬರುವುದಕ್ಕೆ ಶುರುವಾಗಿತ್ತು. ಬಾಟಲ್ನಿಂದ ಅವಳ ತಲೆಗೆ ಹೊಡೆದ ರಘು ಅವಳನ್ನು ಹಿಡಿದುಕೊಳ್ಳೋಕೆ ಅವಳ ಹತ್ತಿರ ಬರುವ ಅಷ್ಟರಲ್ಲಿ ಕಷ್ಟದಿಂದಲೇ ಹೊರಗೆ ಹೋಗಿ ಬಾಗಿಲನ್ನು ಎಳೆದುಕೊಂಡು ಚಿಲಕ ಹಾಕಿ ಅಲ್ಲೇ ಕುಸಿದು ಕೂತಳು. ಅಷ್ಟರಲ್ಲೇ ಹೊರಗೆ ಗುಡುಗು ಮಿಂಚಿನ ಜೊತೆಗೆ ಮಳೆ ಕೂಡ ಜೋರಾಗಿ ಸುರಿಯಲು ಶುರುವಾಗಿತ್ತು. ತಲೆಯಲ್ಲಿ ರಕ್ತ ಧಾರಾಕಾರವಾಗಿ ಸುರಿಯುತ್ತಿದ್ದರೆ ಸಣ್ಣದಾಗಿ ಹೊಟ್ಟೆ ನೋವು ಕೂಡ ಶುರುವಾಗಿತ್ತು. ಡೆಲಿವರಿ ಟೈಮ್ ಹತ್ತಿರ ಬಂತು ಅನ್ನೋದು ಗೊತ್ತಾಗುತ್ತಿದ್ದ ಹಾಗೆ ತನ್ನ ಮಗುವಿಗೆ ಜನ್ಮ ಕೊಡಲು ಯಾವುದಾದರೂ ಸುರಕ್ಷಿತವಾದ ಸ್ಥಳಕ್ಕೆ ತಲುಪಬೇಕು ಅಂದುಕೊಳ್ಳುತ್ತಿದ್ದಳು. ಅಷ್ಟರಲ್ಲೇ ಒಳಗಿನಿಂದ ರಘು ಮತ್ತು ಗಿರಿಜಾ ಇಬ್ಬರೂ ಕೂಡ ಡೋರ್ನ ತೆಗೆಯೋಕೆ ಯಾವುದರಲ್ಲೋ ಹೊಡೆಯುತ್ತಾ ಇರುವುದು ಗೊತ್ತಾಗುತ್ತಿದ್ದ ಹಾಗೆ, ಇಲ್ಲ, ನಾನು ಹೀಗೆ ಕೂತ್ಕೊಂಡ್ರೆ ಆಗಲ್ಲ. ಇವರು ಹೊರಗೆ ಬಂದರೆ ನನ್ನ ಮಗುನ ಜೀವಂತವಾಗಿ ಉಳಿಸಲ್ಲ. ಎಲ್ಲಾದರೂ ದೂರ ಹೋಗಿ ನಾನು ಇಲ್ಲಿಂದ ಮೊದಲು ತಪ್ಪಿಸ್ಕೋಬೇಕು ಎಂದು ನಿರ್ಧಾರ ಮಾಡಿ ಆ ಸುರಿಯೋ ಮಳೆಯಲ್ಲೇ ಓಡೋಕೆ ಶುರು ಮಾಡಿದಳು. ತಲೆಗೆ ಬಿದ್ದ ಬಲವಾದ ಏಟಿನಿಂದ ಕಣ್ಣು ಬಿಡುವುದಕ್ಕೂ ಕಷ್ಟವಾಗುತ್ತಿತ್ತು ವನಜಾಗೆ. ಆಗ ತಾಯಿ ಪದ್ಮಾವತಿಯನ್ನು ಮನಸ್ಸಿನಲ್ಲೇ ನೆನೆದು 2 ಊರು ದಾಟಿ ಪದ್ಮಾವತಿ ದೇವಸ್ಥಾನಕ್ಕೆ ತಲುಪಿ ಗರ್ಭಗುಡಿಯ ಬಾಗಿಲು ಮುಚ್ಚಿದಳು. ಇಷ್ಟನ್ನು ನೆನೆದ ವನಜ ಕಣ್ಣೀರು ಸುರಿಸುತ್ತಾ ದೀಪದ ಬೆಳಕಿನಲ್ಲಿ ಕಂಗೊಳಿಸುತ್ತಿದ್ದ ತಾಯಿ ಪದ್ಮಾವತಿಯ ಮೂರ್ತಿಗೆ ಕೈ ಮುಗಿದು, ಅಮ್ಮ, ನನ್ನ ಯಾವ ತಪ್ಪಿಗೆ ಈ ಶಿಕ್ಷೆ ಅಂತ ಗೊತ್ತಿಲ್ಲ. 10 ವರ್ಷದಿಂದ ನಾನು ನಿನ್ನ ನಿಷ್ಠೆಯಿಂದ ಪೂಜಿಸಿ ಬೇಡಿದ ಫಲವಾಗಿ ನನಗೆ ಈ ಮಗುನ ಕೊಟ್ಟೆ. ಆದರೆ ಈ ಮಗುಗೆ ಜನ್ಮ ಕೊಡೋಕ್ಕೂ ಮುಂಚೆ ನಾನು ಎಲ್ಲಿ ಸತ್ತು ಹೋಗುತ್ತೀನೋ ಅನ್ನೋ ಭಯವಾಗುತ್ತಿದೆ ತಾಯಿ. ನನಗೆ ಗೊತ್ತು ನಾನು ನಿನ್ನ ಹತ್ತಿರ ಬರೋ ಸಮಯ ಬಂದಿದೆ ಅಂತ. ಆದರೆ ನನ್ನ ಮಗುಗೆ ಜನ್ಮ ಕೊಟ್ಟು ಒಂದು ಸರ್ತಿ ಆ ಮಗು ಮುಖ ನೋಡಬೇಕು ಅನ್ನೋ ಆಸೆ ಇದೆ ತಾಯಿ. ಇದೊಂದು ಆಸೆನ ನೆರವೇರಿಸಿಕೊಡಮ್ಮ. ಅಲ್ಲಿ ತನಕವಾದರೂ ಈ ದೇಹದಲ್ಲಿ ಪ್ರಾಣ ಇರೋ ಹಾಗೆ ನೋಡಿಕೋ ತಾಯಿ ಎಂದು ತನ್ನ ಕೊನೆಯ ಆಸೆಯನ್ನು ಪದ್ಮಾವತಿಯ ಎದುರು ಹೇಳಿಕೊಂಡು ಅಳುತ್ತಾಳೆ. ಸಮಯ ಕಳೆಯುತ್ತಾ ಹೋದ ಹಾಗೆ ಅವಳ ಹೊಟ್ಟೆ ನೋವು ಜಾಸ್ತಿಯಾಗುತ್ತಲೇ ಹೋಗಿತ್ತು. ಜೊತೆಗೆ ತಲೆಯಲ್ಲಿ ಹರಿಯುತ್ತಿದ್ದ ರಕ್ತದಿಂದ ತಾನೆಲ್ಲಿ ಪ್ರಜ್ಞೆ ತಪ್ಪಿ ಶಾಶ್ವತವಾಗಿ ಕಣ್ಣು ಮುಚ್ಚಿಬಿಡುವೆನೋ ಅನ್ನೋ ಭಯದಲ್ಲಿ ಮೂರ್ತಿಯ ಎದುರು ಇಟ್ಟಿದ್ದ ಗಂಗಾಜಲವನ್ನು ಕುಡಿದು ಮುಖಕ್ಕೆ ಎರಚಿಕೊಂಡು ತನ್ನ ಕೆನ್ನೆಯನ್ನು ತಾನೇ ತಟ್ಟಿಕೊಂಡು ಎಚ್ಚರವಾಗಿ ಇರಲು ಪ್ರಯತ್ನ ಪಡುತ್ತಿದ್ದಳು. ಅವಳ ಪ್ರಕಾರ ತಾನು ಪ್ರಜ್ಞೆ ಕಳೆದುಕೊಂಡು ಸತ್ತು ಹೋದರೆ ತನ್ನ ಮಗು ಕೂಡ ಹೊಟ್ಟೆಯಲ್ಲೇ ಉಳಿದು ತನ್ನ ಜೊತೆಯಲ್ಲೇ ಸತ್ತು ಹೋಗುತ್ತೆ ಎಂದುಕೊಂಡು ಶತಾಯಗತಾಯ ತನ್ನ ಮಗುವಿಗೆ ಜನ್ಮ ಕೊಡಲೇಬೇಕು ಎಂದು ವಿಧಿಯ ಜೊತೆ ಹೋರಾಡುತ್ತಿದ್ದಳು ವನಜ. ಹೆರಿಗೆ ನೋವು ಜಾಸ್ತಿಯಾದ ಹಾಗೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು. ಹೆರಿಗೆ ನೋವನ್ನು ತಾಳಲಾರದೆ ಮಲಗಿದ್ದಲ್ಲೇ ಒದ್ದಾಡುತ್ತಿದ್ದಳು ವನಜ. ಆದರೆ ಆ ಗುಡುಗು ಮಿಂಚಿನ ಶಬ್ದಕ್ಕೆ ಯಾರೊಬ್ಬರಿಗೂ ಅವಳ ಕೂಗು ಕೇಳಿಸಿರಲಿಲ್ಲ. 1 ಗಂಟೆಯ ಅವಳ ಹೋರಾಟದ ಫಲವಾಗಿ ಮಧ್ಯರಾತ್ರಿ 12:30 ಶುಕ್ರವಾರದಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಳು ವನಜ. ಹೆರಿಗೆ ನೋವಿನಿಂದ ತತ್ತರಿಸಿದ ವನಜ ಪ್ರಜ್ಞೆ ತಪ್ಪಿದಳು. ಸುಮಾರು ಅರ್ಧ ಗಂಟೆಯ ಬಳಿಕ ಮಗುವಿನ ಅಳುವಿನ ಶಬ್ದಕ್ಕೆ ನಿಧಾನವಾಗಿ ಕಣ್ಣು ತೆರೆಯುತ್ತಾಳೆ. ಅವಳದ್ದೇ ಪಡಿ ಹೆಚ್ಚಿನ ಥರ ಇದ್ದ ಮಗುವನ್ನು ತನ್ನ ಎದೆಗೆ ಅವಚಿಕೊಂಡು ಅಳುವುದಕ್ಕೆ ಶುರು ಮಾಡಿದಳು. ಇಷ್ಟು ಮುದ್ದಾಗಿರೋ ನಿನ್ನ ಕೊಲ್ಲೋಕೆ ನಿಮ್ಮ ಅಪ್ಪನಿಗೆ ಹೇಗಾದರೂ ಮನಸ್ಸು ಬಂತು ಕಂದ ಎಂದು ಆ ಮಗುವನ್ನು ಹೆರಲು ತಾನು ಪಟ್ಟ ಕಷ್ಟವನ್ನು ನೆನೆದು ಅವಳ ದುಃಖ ಹೆಚ್ಚಾಗಿತ್ತು. ಹಾಗೆ ಮೆಲ್ಲಗೆ ತನ್ನ ಪಕ್ಕ ಮಗುವನ್ನು ಮಲಗಿಸಿ ಅದರ ಹಣೆಗೆ ಪ್ರೀತಿಯಿಂದ ಮುದ್ದು ಕೊಟ್ಟು ಮುದ್ದು ಮಾಡಿದಳು.
ತನ್ನ ಮಗುವನ್ನು ನೋಡಿದ ಖುಷಿಯಲ್ಲಿ ಅವಳ ತಲೆಯಲ್ಲಿ ಸುರಿಯುತ್ತಿರುವ ರಕ್ತದ ಕಡೆಯಾಗಲಿ ಅದರ ಭೀಕರ ನೋವಿನ ಕಡೆಯಾಗಲಿ ಅವಳ ಗಮನ ಇಲ್ಲ. ಮಗುವಿನ ಮೇಲೆ ಇದ್ದ ರಕ್ತದ ಕಲೆಯನ್ನು ತನ್ನ ಸೆರಗಿನಿಂದ ಒರೆಸಿ ಅದಕ್ಕೆ ತೃಪ್ತಿಯಾಗುವಷ್ಟು ಹೊಟ್ಟೆ ತುಂಬ ಹಾಲುಣಿಸುತ್ತಾಳೆ. ತಾನು ಹೋಗುವ ಸಮಯ ಬಂತು ಗೊತ್ತಾಗುತ್ತಿದ್ದ ಹಾಗೆ ಆ ತಾಯಿ ಪದ್ಮಾವತಿಯನ್ನು ನೋಡಿ, ನಾನು ಹೋಗೋ ಕಾಲ ಹತ್ತಿರ ಆಯಿತು ತಾಯಿ. ನನ್ನ ಮಗುನ ನಿನ್ನ ಮಡಿಲಿಗೆ ಹಾಕಿ ಹೋಗ್ತಾ ಇದ್ದೀನಿ. ಇನ್ನು ಮುಂದೆ ಇವಳ ಜವಾಬ್ದಾರಿ ನಿನ್ನದೇ. ಇವಳನ್ನು ಚೆನ್ನಾಗಿ ನೋಡಿಕೋ ಅಮ್ಮ. ಇವಳ ಪ್ರತಿ ಕಷ್ಟದಲ್ಲೂ ಜೊತೆಯಾಗಿ ನಿಂತು ಕಾಪಾಡಮ್ಮ. ನಾನು ಪಟ್ಟ ಕಷ್ಟ ನನಗೇ ಕೊನೆಯಾಗಲಿ ತಾಯಿ, ನನ್ನ ಮಗಳಿಗೂ ಕೊಡಬೇಡ ಎಂದು ಪದ್ಮಾವತಿಯಲ್ಲಿ ಬೇಡಿ ಮತ್ತೆ ರೋಷದಿಂದ ಈಗಷ್ಟೇ ಹುಟ್ಟಿದ ಮಗುವನ್ನು ಒಂಟಿಯಾಗಿ ಬಿಟ್ಟು ಹೋಗುವ ಹಾಗೆ ಮಾಡಿದ ಆ ಇಬ್ಬರನ್ನು ಮಾತ್ರ ಬಿಡಬೇಡ ತಾಯಿ. ನಾನು ಪಟ್ಟ ನೋವಿನ 10ರಷ್ಟು ನೋವು ಪಟ್ಟು ಅವರು ಸಾಯೋ ಹಾಗೆ ಮಾಡು. ಹೆಂಡತಿಯ ನಡತೆಯ ಬಗ್ಗೆ ಅನುಮಾನ ಪಡೋ ಅಂಥ ಗಂಡನಿಗೆ ಒಳ್ಳೆ ಸಾವು ಬರಲ್ಲ ಎಂದು ನೊಂದು ಶಾಪ ಹಾಕುತ್ತಾಳೆ. ಕಡೆಯದಾಗಿ ತನ್ನ ಮಗುವಿನ ಮುಖವನ್ನು ಪ್ರೀತಿಯಿಂದ ಮಮತೆಯಿಂದ ಸವರಿ ಪದ್ಮಾವತಿಯ ಕಾಲ ಬಳಿ ಇದ್ದ ಕುಂಕುಮವನ್ನು ತನ್ನ ಮಗಳ ಹಣೆಗೆ ಹಚ್ಚಿ ಅದಕ್ಕೊಂದು ಮುತ್ತು ಕೊಟ್ಟು ಕೊನೆ ಉಸಿರು ಎಳೆದಿದ್ದಳು ವನಜಾಕ್ಷಿ.